ಆತ್ಮೀಯ ವೀಕ್ಷಕರೇ, ಪಾಟೀಲ್ ನ್ಯೂಸ್ ಅಲರ್ಟ್ ಸುದ್ದಿಗೆ ಸ್ವಾಗತ ಸುಸ್ವಾಗತ. ಸನ್ರೈಸ್ ಮಹಿಳಾ ವಿದ್ಯಾಲಯದಲ್ಲಿ ಸ್ವಾಗತ ಮತ್ತು ಬೀಳ್ಕೊಡುಗೆ ಸಮಾರಂಭ. ಮೋಹ ಪ್ರೇಮಕ್ಕೆ ಬಲಿಯಾಗದೆ ಉತ್ತಮ ಶಿಕ್ಷಣ, ಪರಿಪೂರ್ಣ ವ್ಯಕ್ತಿತ್ವ ರೂಪಿಸಿಕೊಳ್ಳಿ. ಮಸ್ಕಿ ನಾಗರಾಜ್ ವಕೀಲರು. ಮಸ್ಕಿ ಪಟ್ಟಣದ ಸನ್ರೈಸ್ ಮಹಿಳಾ ಪದವಿ ಮಹಾವಿದ್ಯಾಲಯದಲ್ಲಿ ಹಮ್ಮಿಕೊಂಡಿದ್ದ BA BCom ವಿದ್ಯಾರ್ಥಿಗಳಿಗೆ ಸ್ವಾಗತ ಹಾಗೆ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭ ನಡೆಯಿತು. ಕಾರ್ಯಕ್ರಮವನ್ನು ಶ್ರೀ ಶಟಸ್ಥಳ ಬ್ರಹ್ಮ ವರರುದ್ರಮುನಿ ಶಿವಾಚಾರ್ಯ ಮಹಾಸ್ವಾಮಿಗಳು ಗಚ್ಚಿನಮಠರವರು ಉದ್ಘಾಟಿಸಿ ಮಾತನಾಡಿದರು. ಅಧ್ಯಕ್ಷತೆಯನ್ನು ಶ್ರೀ ರುದ್ರಯ್ಯ ಸ್ವಾಮಿ ಬಳಗಾನೂರ್, ಅಧ್ಯಕ್ಷರು ಸನ್ರೈಸ್ ಮಹಿಳಾ ಕಾಲೇಜ್ ಮಸ್ಕಿ ನಿರ್ವಹಿಸಿದ್ದರು. ವಿಶೇಷ ಉಪನ್ಯಾಸಕರಾಗಿ ಶ್ರೀಮತಿ ಪ್ರೇಮ ರಾಜಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕರು ಕವಿತಾಳ ನೀಡಿದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಶ್ರೀ ನಾಗರಾಜ್ ಮಸ್ಕಿ ಖ್ಯಾತ ವಕೀಲರು, ಮಾನಪ್ಪ ಪ್ರಾಚಾರ್ಯರು, ಪಂಪಾಪತಿ ಗುತ್ತೇದಾರ್ ಬಳಗಾನೂರ್, ರಾಮಣ್ಣ ನಾಯಕ್, ವೀರೇಶ್ ಹೂಗಾರ್ ಪ್ರಾಚಾರ್ಯರು, ಸಿದ್ದಲಿಂಗಯ್ಯ ಸ್ವಾಮಿ ಮಸ್ಕಿ, ಯಮನಪ್ಪ ಬೋವಿ, ತಿರುಪತಿ ಜಂಗಮರಹಳ್ಳಿ, ಸಂಸ್ಥೆಯ ಕಾರ್ಯದರ್ಶಿ ಸುನಿಲ್ ಸ್ವಾಮಿ RB, ಸನ್ರೈಸ್ ಡಿಗ್ರಿ ಕಾಲೇಜ್ ಪ್ರಾಂಶುಪಾಲರಾದ ಸಿದ್ದಪ್ಪ ಸಳ್ಳೇದ್ ಉದ್ಬಾಳ್ ಇದ್ದರು. ಹಾಗೆ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಗೌರವಿಸಲಾಯಿತು. ನಂತರ ವಿದ್ಯಾರ್ಥಿನಿಯರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಇಡೀ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಶಿಸ್ತಿನಿಂದ ಉಪನ್ಯಾಸಕ ಅರುಂಧದವರು ನಡೆಸಿಕೊಟ್ಟರು. ಅನುಭವದ ಮಾತುಗಳನ್ನ ತಾಯಿ ಹೇಳಿದರು. 12ನೇ ಶತಮಾನದಲ್ಲಿ ಸತ್ಯಕ್ಕ ಅಂತ ಒಬ್ಬ ಮಹಿಳೆ ಇದ್ದರು. ಹೆಸರು ಕಿವಿ ಸತ್ಯಕ್ಕ ಅಂತ ಹೇಳಿದ್ರು. ಬಸವಣ್ಣ ಸಮಕಾಲೀನ ಒಬ್ಬ ವಚನಕಾರ್ತಿ. ಆಕಿನ ಹೆಸರು ಹೆಂಗಿದೆ? ಸತ್ಯಕ್ಕ ಅಂತ ಹೆಸರು ಸಿಗ್ತಾವ. ಯಾಕಂದ್ರೆ ಹಿಸ್ಟ್ರಿ ಬಗ್ಗೆ ನಮ್ಮ ಹಿಸ್ಟ್ರಿ ಉಪನ್ಯಾಸಕರು ಸಾಕಷ್ಟು ಮಕ್ಕಳಲ್ಲಿ ಆಸಕ್ತಿ ತುಂಬಿರುವ ಕಾರಣ ನನಗನ್ನಿಸ್ತದೆ ನೀವು MA ಹಿಸ್ಟ್ರಿ ತಗೊಳ್ಳೋದಾದ್ರೆ ಪೋಸ್ಟ್ ಗ್ರಾಜುಯೇಷನ್ ಕೋರ್ಸ್ಗೆ ಅಪ್ಲೈ ಮಾಡಿದ್ರೆ ಗೋ ಫಾರ್ ಹಿಸ್ಟ್ರಿ, probably definitely will get good admissions. ನನ್ನ ವೇದಿಕೆ ಮೇಲೆ ನನಗೆ ನೆನಪು ಏನಂದ್ರೆ, ನಿಮಗೆ ಹೆಂಗ ಈ ಗೆಳೆಯ 3 ವರ್ಷದಾಗ ಮಾಡಿದ್ರೆ 55 ವರ್ಷದ ಗೆಳೆಯ ಯಮನಪ್ಪ ಭೂಮಿ, ನೀವು ನಿಮ್ಮತನ ಕಳ್ಕೊಳ್ಬೇಡಿ ಎಂದು ನೀವು ನಿಮ್ಮತನ ಕಳ್ಕೊಂಡು ಈ ಮೋಹ ಪ್ರೇಮ ಇದರ ಪಾಸದಲ್ಲಿ ಬಿಡಬೇಡಿ. ಮತ್ತೆ ನೀವು ಪರಿಪೂರ್ಣ ವ್ಯಕ್ತಿತ್ವವನ್ನು ಸೃಷ್ಟಿಸಿಕೊಳ್ಳಿ. ಆ ನಂತರ ಹಿರಿಯರು ನೋಡಿದಲ್ಲಿ ಹಿರಿಯರ ಗೌರವ ಕೊಟ್ಟು ಮದುವೆ ಆಗಿ, ಇಲ್ಲ ನಿಮ್ಮ ಇಚ್ಛೆ ಇತ್ತಂದ್ರೆ ಹುಡುಗರು ನೋಡಿ ಚಂದ ಅದಪ್ಪ ಮಾಡೋದು ಕೇಳಿ ಹುಡುಗ ಲಗ್ನ ಆಗಕ್ಕೆ ಹೋಗ್ಬೇಡಿ. ಅದು ಎದ್ದು ಮಾಡ್ಬೇಡ. ಸಮಾಜದಾಗ ಮುಂದೆ ನಿಮಗೆ ಬೆಲೆ ಬರಲ್ಲ. ಕಾಂಪಿಟೇಟಿವ್ ಎಕ್ಸಾಮ್ ಕಟ್ರಿ ಹೊರಗೋಗ ಹುಡುಗರು, ಯು ಅಪಿಯರ್ ಫಾರ್ KPC, ಯು ಆಲ್ಸೋ ಅಪಿಯರ್ ಫಾರ್ ಸಮ್ ಅದರ್ ಬಿಕಾಮ್ ಆದವರು ಬ್ಯಾಂಕಿಂಗ್ ಕೋರ್ಸ್. ಏನು ಕ್ಷಣಗಳು ಸಿಕ್ಕಿದೆಯಲ್ಲ ಅದನ್ನ ಅನುಭವಿಸ್ಬೇಕು. ಮತ್ತೆ ಹೆಣ್ಮಕ್ಳು ಅಂದ್ರೆ ಏನ್ ಮಾಡ್ತಾರೆ, ಫಸ್ಟ್ ಹಳ್ಳಿ ಊರಲ್ಲೆಲ್ಲ ನೋಡ್ತೀವಿ, ಏನಕ್ಕೆ ಓದಿಸ್ತೀರಿ ಹೆಣ್ಮಗಳನ್ನ ಅಲ್ವಾ, ಆಕಿ ಓದಿ ಏನು ಉದ್ಧಾರ ಮಾಡ್ಬೇಕಾಗಿದೆ, ಫಸ್ಟ್ ಈ ಮಾತುಗಳು ಬರ್ತಾವ. ಬಹಳ ಜನ ಹೇಳ್ತಾರೆ, ತಂದೆ ತಾಯಿಗಳಿಗೆ ಅವಾಗ ಹೆಸರು ಹಚ್ಕೊಂಡ್ಬಿಟ್ಟಿರ್ತಾರೆ, ಏನ್ ಓದಿಸಿ ಏನ್ ದುಡ್ದಾಗ್ತಾಳೆ ನಿಮ್ಗೆ, ಹೌದಾ? ಎವ್ರಿಡೇ ನೀವು ಓದ್ಬೋದು. ನನ್ಗೆ ಏನ್ ಕಾನ್ಸೆಪ್ಟ್ ಬಂತಂದ್ರೆ, ನಮ್ಮ ಹುಟ್ಟೂರು ಬಳಗನೂರು ಮಸ್ಕಿಯಲ್ಲಿ ಮಹಿಳಾ ಕಾಲೇಜ್ ಅಂತ ಒಂದು ಕಾನ್ಸೆಪ್ಟ್ ಬಂತು. ಯಾಕಂದ್ರೆ ಇಲ್ಲಿ ಅವಾಗ ನಮ್ಮ ಜಗದೀಶ್ ಬಾಡದಮಠ ನಿಮ್ಮ ಪ್ರಿನ್ಸಿಪಲ್ ಇದ್ರು. ಅವಾಗ ಹೇಳಿದ್ರು, ಸರ್ ಮಸ್ಕಿಯಲ್ಲಿ ಬಹಳ ನೀಡ್ ಇದೆ, ಬಹಳ ಅವಶ್ಯಕತೆ ಇದೆ, ಹೆಣ್ಮಕ್ಳಿಗೋಸ್ಕರ ಅವರು ಶಿನ್ನೂರಿಗೋ ಲಿಂಗ್ಸೂರಿಗೋ ಇಲ್ಲಿ ಯಾವ್ದೋ ಪದವಿ ಕಾಲೇಜ್ ಇದ್ದು ಊರಿಗೆ ಹೋಗ್ಬೇಕಾಗುತ್ತೆ, ಅದಕ್ಕೆ ದಯವಿಟ್ಟು ಇಲ್ಲೊಂದು ಕಾಲೇಜ್ ಹಾಕೊಡಿ, ಅದು ಮಹಿಳಾ ಕಾಲೇಜೇ ಬೇಕಂದ್ರೆ ಅವರು. ನಾವೇನಂದ್ವಿ, ಇಲ್ಲಪ್ಪ ಮಹಿಳಾ ಕಾಲೇಜ್ ಅಂದ್ರೆ ಅಲ್ಲೆಲ್ಲ ಹೆಂಗಿದೆ ನಮ್ ಕಡೆ, ನನಗೆ ಗೊತ್ತು, ನಾವು ಹುಟ್ಟು ಬೆಳೆದಿದ್ದೇನೆ ಇಲ್ಲೇ. 60 ವಿದ್ಯಾರ್ಥಿನಿಯರನ್ನು ನಮ್ಮ ಪ್ರಾರಂಭಗೊಂಡಿದೆ, ಅದು 60 ವಿದ್ಯಾರ್ಥಿನಿಯರಿಂದ ಪ್ರಾರಂಭಗೊಂಡಿರ್ತಕ್ಕಂಥ ನಮ್ಮ ಕಾಲೇಜು ಇಂದು 2024 ಮತ್ತು 25ನೇ ಸಾಲಿನಲ್ಲಿ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ನಮಗೆ 104 ಕೂಡ ಪಡೆದುಕೊಂಡು ನಾವು ಬಹಳ ಅದ್ದೂರಿಯಾಗಿ ನಾವು ಒಂದು ಪ್ರವೇಶಾಚಾರ ಪಡೆದುಕೊಂಡಿರ್ತೇವೆ. ಬಹಳ ಹೆಮ್ಮೆಯ ಒಂದು ವಿಷಯ. ಅದೇ ರೀತಿಯಾಗಿ ಈ ಒಂದು ಮಸ್ಕಿ ಪಟ್ಟಣದಲ್ಲಿ ಒಂದು ಮಹಿಳಾ ಕಾಲೇಜು, ಅದು ಪ್ರಪ್ರಥಮ ಮಹಿಳಾ ಕಾಲೇಜ್ ಅಂತಂದ್ರೆ ನಮ್ಮ ಸನ್ರೈಸ್ ಮಹಿಳಾ ಕಾಲೇಜು. 16,000 ಮನದಿ ಕೇಳುವೆ ನೀ
ಯಾರು?